ಫ್ರೆಂಡ್ಸ್, ಇವತ್ತು ಒಂದು ಬ್ರೈಡಲ್ ಗ್ರ್ಯಾಂಡ್ ಡಿಸೈನ್ ಒಂದು ಹೇಳ್ಕೊಡ್ತೀನಿ. ಸ್ವಲ್ಪ ನೋಡೋದಕ್ಕೆ ಎಲ್ಲ ಡಿಸೈನ್ ಒಂದೇ ಥರ ಅನಿಸ್ಬಿಡುತ್ತೆ, ಬಟ್ ಮೆಥಡು ಚೂರು ಚೇಂಜ್ ಇರುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 6 ಎಳೆ ದಾರ ತೊಗೊಂಡಿದ್ದೀನಿ, 10 ನಂಬರು ಕ್ರೋಶಾಕ್ ತೊಗೊಂಡಿದ್ದೀನಿ, 10 ನಂಬರ್. ಸ್ಟಾರ್ಟಿಂಗು ಒಂದು ನಾಟ್ ಹಾಕ್ಕೊಂಬಿಟ್ಟು ಆ್ಯಸ್ ಯೂಶ್ವಲ್ ಈ ಥರ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ನೋಡಿ, ಪಕ್ಕದಲ್ಲೇ ಕಂಬ ಬರಬೇಕು. ಡಿಸ್ಟೆನ್ಸು ಕೊಡೋಕ್ಕೆ ಹೋಗ್ಬೇಡಿ. ಇದು ನೀವು ಈಗ ಬೀಡ್ ಹಾಕೋಬೇಕು ಅಂತಂದರೆ, ಮಧ್ಯದಲ್ಲಿ ಬೀಡ್ ಹಾಕ್ಕೋಬೇಕು ಅಂದರೆ ಒಂದು ಬೀಡ್ ತೊಗೊಳ್ಳೋಣ. ಇದು ಒಂಚೂರು ದಾರ ಮೇಲಕ್ಕೆ ಲಿಫ್ಟ್ ಮಾಡಿಬಿಟ್ಟು ನೋಡಿ ಈ ಥರ ಪಾಸ್ ಮಾಡಬೇಕು. ಬೀಡ್ ಲಾಕ್ ಮಾಡಬೇಡಿ, ಸುಮ್ಮನೆ ಹಾಗೆ ಜಸ್ಟ್ ಕ್ರೋಶ ಮೇಲೆ ದಾರ ಹಾಕ್ಕೊಂಡು ಇನ್ನೊಂದು ಕಂಬ ಮಾಡ್ಕೊಳ್ಳಿ. ಕಂಬ ಅಂದರೆ ಏನಿಲ್ಲ, ಕ್ರೋಶ ಮೇಲೆ ಒಂದು ಸರಿ ದಾರ ಹಾಕ್ಕೋಬೇಕು. 3 ರಿಂಗ್ ಬರುತ್ತೆ. 2 ರಿಂಗಿಂದ ಫಸ್ಟ್ ಬನ್ನಿ, 2 ರಿಂಗಿಂದ ಹೊರಗೆ ಬರಬೇಕು. ನೋಡಿ ಈ ಥರ ಕಾಣುತ್ತೆ. ಸೊ ಇದು ಫಸ್ಟ್ ಲೈನು ಇಷ್ಟೇ. ಇದು ತಿರ್ಗಾನು 3 ಚೈನ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಕೌಂಟಿಂಗು ಬೇರೆ ಆಗುತ್ತೆ ನಿಮಗೆ. 3 ಚೈನ್ ಮಾಡಿಕೊಂಡು ಸ್ಟ್ರೈಟ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಫಸ್ಟ್ ಲೈನ್ ಏನು ಕೌಂಟಿಂಗ್ ಇರಲ್ಲ, ಸೆಕೆಂಡ್ ಲೈನಿಗೆ ಕೌಂಟಿಂಗ್ ಬರೋದು. ಸೊ ಏನಿಲ್ಲ, ಇದು ಈ ಥರ ಡಬಲ್ ಕ್ರೋಶ ಮಾಡ್ಕೊಳ್ಳೋದು, ಒಂದು ಬೀಡ್ ಹಾಕ್ಕೊಳ್ಳೋದು. ಇದು ಬೀಡು ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ನೀವು ಹಾಕ್ಕೋಬೋದು, ಇಲ್ಲ ಅಂದರೆ ಕಷ್ಟ ಆಯಿತು ಅಂದರೆ ಹಾಗೆ ಹಾಕ್ಕೊಳ್ತಾನು ಹೋಗ್ಬೋದು. ಈ ಥರ ಇನ್ನೊಂದು ಸ್ವಲ್ಪ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಲೇಸ್ ಹಾರ್ಡ್ ಇದೆ, ಇದೇ ಥರ ಮಾಡ್ತಾ ಹೋಗಬೇಕು. ಫಸ್ಟ್ ಲೈನ್ ಹೇಳ್ಕೊಡ್ತೀನಿ, ಫಸ್ಟ್ ಲೈನ್ ಮಾಡೋಣ, ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ. ಸೆಕೆಂಡ್ ಲೈನು ಸೆಕೆಂಡ್ ಕಲರು. ಸೊ ಯಾವ ಕಲರ್ ನಿಮ್ಗೆ ಬೇಕು ಅಲ್ಲಿ ಸ್ಯಾರಿಲಿರೋ ಕಲರ್ನ ಮ್ಯಾಚ್ ಮಾಡ್ಕೊಳ್ಳಿ. 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕ್ಕೊಂಡು ನೋಡಿ, ಇದ್ರ ಮೇಲೆ ಚೈನ್ ಬರುತ್ತೆ, ಈ ಚೈನ್ ಇರೋ ಕಡೆ ಸಿಂಗಲ್ ಕ್ರೋಶ ಬರುತ್ತೆ. ಸೊ ಈ ಥರ ಸಿಂಗಲ್ ಕ್ರೋಶನೂ ನಿಮಗೇನಿದು ಮಾಡಲೇಬೇಕು ಅನ್ನೋದೇನಿದಿಲ್ಲ, ಬೇಡ ಅಂತಂದರೆ ಚೈನ್ ಹಾಕ್ಕೋಬೋದು. ಈ ಥರ 3 ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತು ಒಂದು 3 ಚೈನ್ ಮತ್ತು ಇಲ್ಲಿ ಈ ಬ್ಲಾಕ್ಸ್ನ ಮರಿಬಾರ್ದು. ಇಲ್ಲಿ 2 ಸರಿ ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ ನಾನು. ಸ್ಟಾರ್ಟಿಂಗಲ್ಲಿ ಈ ಥರ 2 ಬ್ಲಾಕ್ ಬಿಟ್ಟು 3ನೇ ಬ್ಲಾಕಲ್ಲಿ ಇಲ್ಲಿ ಫಿಲ್ ಮಾಡ್ತಾ ಬರಬೇಕು. ಈಗ ಆರ್ಚ್ 2 ಸರಿ ಕ್ರೋಶ ಮೇಲೆ ದಾರ ಸುತ್ತಕೊಂಡು ಟ್ರಿಪಲ್ ಕ್ರೋಶ ಹಾಕ್ಕೊಂಡು ಬರಬೇಕು. ಎರಡು ಸರಿ ದಾರ ಈಗ ಸುತ್ಕೊಳ್ಳಿ. ಇಲ್ಲಿ 2 ಸರಿ ಸಿಂಗಲ್ ಕ್ರೋಶ ಹಾಕಿದ್ದೀನಿ ನಾನು. 2 ಸರಿ ಸಿಂಗಲ್ ಕ್ರೋಶ ಹಾಕ್ಕೊಂಡು ಈ ಥರ 12 ಟ್ರಿಪಲ್ ಕ್ರೋಶ ಹಾಕ್ಕೊಳ್ಳಿ. ಗ್ರ್ಯಾಂಡ್ ಡಿಸೈನ್ ಇದು. ಇನ್ನೂ ಸ್ವಲ್ಪ ನೀವು ಅದಕ್ಕೆ ನಾನು ಹೈಲೈಟ್ ಮಾಡಿದ್ರೆ ಬೀಡ್ಸ್ ಹಾಕಿ ಸ್ಟೋನ್ ಚೈನ್ ಎಲ್ಲ ಹಾಕಿದ್ರೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಆಗುತ್ತೆ. ಈ ಥರ 2 ಸರಿ ಸುತ್ತಕೊಂಡು ಈ ಥರ 12 ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ.
ನೋಡಿ ಈ ಥರ 12 ಟ್ರಿಪಲ್ ಕ್ರೋಶ ಹಾಕ್ಕೊಂಡ್ಮೇಲೆ ಇಲ್ಲಿಗೆ ಬಂದು ಇವಾಗ ಅಲ್ಲಿ 2 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ವಿ ಅಲ್ವಾ, ಇಲ್ಲೂ 2 ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಇದು ನಾನು ನಿಮಗೆ ನನ್ನ ಸೀರಿಯಲ್ ಮಾಡಿರೋದನ್ನು ಕ್ಯಾಲ್ಕುಲೇಷನ್ನು ಹೇಳ್ಕೊಡ್ತೀನಿ. ಇಲ್ಲಿ ಮತ್ತೆ 3 ಚೈನ್ ಹಾಕಿ 3 ಸಿಂಗಲ್ ಕ್ರೋಶ. ಸೊ ನಾನು ಇಲ್ಲಿಗೆ ಕಟ್ ಮಾಡ್ತೀನಿ. ಇದನ್ನು ನಿಮಗೆ ಒಂದು ಆರ್ಚ್ ಹೇಳ್ಕೊಡ್ತೀನಿ. ಕ್ಯಾಲ್ಕುಲೇಷನ್ನು ಸೀರೆಯಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಈಗ 3rd ಕಲರ್ ತೊಗೊಳ್ಳೋಣ. ಇಲ್ಲಿ ನಾನು 3ನೇ ಲೈನಿಗೂ ಬೇಸ್ ಕಲರ್ ಏನು ಹಾಕ್ಕೊಂಡಿದ್ವೋ ಅದನ್ನೇ ತೊಗೋತಾ ಇದ್ದೀನಿ ನಾನು. ಸೊ ಇಲ್ಲೊಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಈ ಚೈನಿಗೆ ಚೈನೇ ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಬೇಕಿದ್ರೆ ಸಿಂಗಲ್ ಕ್ರೋಶಲ್ಲಿ ಫಿಲ್ ಮಾಡ್ತಾ ಬರ್ಬೋದು. 3ನೇ ಲೈನು ಸ್ವಲ್ಪ ಚೈನ್ ಹಾಕ್ಕೊಂಡು ಹೋಗ್ತೀನಿ ನಾನು. 3 ಚೈನ್ ಹಾಕ್ಕೊಂಡು ಇಲ್ಲಿಗೆ ಫಿಲ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಕ್ರೋಶ ಒಂದು ಚೈನ್ ತೊಗೊಂಡು ತಿರ್ಗಾನು ಒಂದು ಫಿಲ್ ಮಾಡ್ಕೋತೀನಿ ನಾನು. ಫಿಲ್ ಮಾಡಿಕೊಂಡು ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಕಂಬಕ್ಕೆ ಮೊದಲಿರುತ್ತಲ್ಲ ಗ್ಯಾಪು, ಈ ಗ್ಯಾಪಲ್ಲಿ ಹೋಗ್ಬಿಟ್ಟು ಒಂದು ಡಬಲ್ ಕ್ರೋಶ ಮಾಡ್ಕೊಳ್ಳಿ. ಈ ಥರ ಡಬಲ್ ಕ್ರೋಶ ಮಾಡ್ಕೊಂಬಿಟ್ಟು ದಾರನ ಸ್ವಲ್ಪ ಮೇಲಕ್ಕೆ ಎಳ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು 2 ಚೈನ್ ಹಾಕ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಈ ಕಂಬಕ್ಕೆ ಹಿಂದೆ ಬಂದು ಒಂದು ಥರ ಪಿಕಾಟ್ ಥರ ಮಾಡ್ಕೊಳ್ಳಿ. ಪಿಕಾಟ್ ಥರ ಮಾಡಿಕೊಂಡು ತಿರ್ಗಾನು ಒಂದು ಸರಿ ದಾರ ಹಾಕ್ಕೊಂಡು ನೀಡ್ಲ್ ಮೇಲೆ 3 ಒಂದೇ ಸರಿ ಈ ಥರ ತೆಗೀರಿ. ನೋಡಿ 3 ರಿಂಗ್ ಬರುತ್ತಾ, 3 ರಿಂಗಿಂದ ಒಂದೇ ಸರಿ ಹೊರಗಡೆ ಬರಬೇಕು. ಹಾಫ್ ಡಬಲ್ ಕ್ರೋಶ ಈ ಥರ ಬರುತ್ತೆ. ತಿರ್ಗಾನು ಇಲ್ಲಿ 2 ಕಂಬ ಬಿಟ್ಟು ಈ ಥರ ಒಂದು ಕಂಬ ಹಾಕ್ಕೊಳ್ಳಿ. ಸೊ ಪ್ರತಿ ಸರಿನೂ 2 ಕಂಬ ಬಿಟ್ಟು ಈ ಥರ ಒಂದು ಡಬಲ್ ಕ್ರೋಶ ಮಾಡಿಕೊಂಡು ಒಂದು ಬೀಡ್ ಹಾಕಿ ಮತ್ತು 2 ಚೈನ್ ಹಾಕಿ ಮತ್ತು ಬ್ಯಾಕ್ ಸೈಡ್ ಬಂದು ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ನೋಡಿ, ಇದೇ ಚೇಂಜ್ ಇರೋದು. ಇದರಲ್ಲಿ ಹಾಫ್ ಡಬಲ್ ಕ್ರೋಶ 2 ಹಾಕ್ಕೊಳ್ಳಿ. ಹುಷಾರಾಗಿ ನಿಧಾನಕ್ಕೆ ನೋಡಿಕೊಂಡು ಹಾಫ್ ಡಬಲ್ ಕ್ರೋಶ ಈ ಥರ. ಮತ್ತೆ ತಿರ್ಗಾನು ಕ್ರೋಶ ಮೇಲೆ ದಾರ ಹಾಕ್ಕೊಂಡು 2 ಕಂಬ ಬಿಟ್ಟು ಒಂದು ಕಂಬ ಹಾಕ್ಕೋಬೇಕು. ಸೇಮ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಈ ಥರ 2 ಕಂಬಕ್ಕೂ ಒಂದೊಂದು ಹಾಕ್ಕೊಳ್ತಾ ಬರಬೇಕು. 7 ಬೀಟ್ಸ್ ಬರುತ್ತೆ. ಇಲ್ಲಿ ಲಾಸ್ಟ್ ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪ್ಗೂ ಒಂದು ಕಂಬ ಹಾಕ್ಕೋಬೇಕು. ಸೊ ಕಾಣ್ತಾ ಇದೆ ಅಲ್ವಾ, ಈ ಥರ ಬರುತ್ತೆ ಡಿಸೈನು. ತುಂಬ ಚೆನ್ನಾಗಿದೆ ಇದು. ಈಗ ಈ 2 ಸಿಂಗಲ್ ಕ್ರೋಶನ ದಾಟಿ ಇಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ಯಾರಿಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಟ್ಟು ಆರ್ಚು ಈ ಥರ ಬರಬೇಕು. ಆರ್ಚ್ ಈ ಥರ ಬರಬೇಕು. ಸ್ವಲ್ಪ ಸ್ಪೆಷಲ್ಲಾಗಿದೆ ಇದು. ಲೇಸ್ಗೆ ಹಾಕಿರೋದ್ರಿಂದ ಸ್ವಲ್ಪ ಟೈಟ್ ಆಗ್ತಾಯಿದೆ. ಸ್ಯಾರಿ ತೋರಿಸ್ತೀನಿ. ಈ ಥರ ಕಾಣುತ್ತೆ ನಿಮಗೆ. ಸೊ ಫುಲ್ ಸ್ಯಾರಿ ಈ ಥರ ಮಾಡಿದ್ದೀನಿ ನಾನು. ಇದು ನಿಮಗೆ ಕ್ಯಾಲ್ಕುಲೇಷನ್ನು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಫಸ್ಟು ನೀವು 2 ಆದಮೇಲೆ 3ನೇದಕ್ಕೆ ಸಿಂಗಲ್ ಕ್ರೋಶ ಹಾಕ್ಕೊಂಬಿಟ್ಟು ನಾವು ಇದನ್ನು ಮಾಡಿರ್ತೀವಿ ಟ್ರಿಪಲ್ ಕ್ರೋಶ. ಇಲ್ಲೇ ಕ್ಯಾಲ್ಕುಲೇಷನ್ ಇರೋದು ನಿಮಗೆ. ಇದು ನೋಡಿಕೊಂಡು ನೀಟಾಗಿ
ನೀವು ಮಾಡಬೇಕಾಗತ್ತೆ. ಫಸ್ಟ್ ಸ್ಟಾರ್ಟಿಂಗಲ್ಲಿ 2 ಬ್ಲಾಕ್ಸ್, ಈ ಥರದ್ದು 2 ಬ್ಲಾಕ್ಸ್ ಬಿಟ್ಟು 3rd ಬ್ಲಾಕಿಗೆ ಇಲ್ಲಿಂದ ಟ್ರಿಪಲ್ ಕ್ರೋಶಾ ತೊಗೊಂಡಿದ್ದೀವಿ. ನೆಕ್ಸ್ಟು ಇದಕ್ಕೆ ನೀವು ಇಲ್ಲಿ ಲಾಕ್ ಮಾಡಿರ್ತೀವಿ. ಸೊ 1 2 3 4, 5th ಒನ್ಗೆ ಇದನ್ನು ನೀವು ಆರ್ಚ್ ಹಾಕ್ಕೋಬೇಕು. ಸೊ ಇಲ್ಲಿ ನೀವು 2 ಸರಿ ಸಿಂಗಲ್ ಕ್ರೋಶಾ ಹಾಕ್ಕೊಂಡು ಇಲ್ಲಿಂದ ನೀವು ಇದು ತಗೋತೀರ. ಸೊ ತಿರ್ಗಾನು ಸ್ಟಾರ್ಟಿಂಗಲ್ಲಿ ಮಾತ್ರ ಹೇಳ್ದಂಗೆ 2 ಬ್ಲಾಕ್ ಬಿಡಬೇಕಷ್ಟೇ. ಆಮೇಲೆ ತಿರ್ಗಾನು ನೀವು ಇಲ್ಲಿಂದ ಕೌಂಟ್ ಇಟ್ಕೊಳ್ಳಿ. 1 2 3 4, 4th ಒನ್ಗೆ ಇದು ಬರಬೇಕು. ಇಲ್ಲ 3rd ಒನ್ನಿಂದ ನಾವು ಟ್ರಿಪಲ್ ಕ್ರೋಶಾನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ ಆವಾಗ ನಿಮಗೆ ಲೆಕ್ಕ ಕರೆಕ್ಟಾಗಿ ಬರುತ್ತೆ. ಇದು 12 ಟ್ರಿಪಲ್ ಕ್ರೋಶಾ ಹಾಕ್ಕೊಂಡಿದ್ದೀವಿ. ಇದು 7 ಬೀಡ್ ಬರುತ್ತೆ, 7 ಬೀಡ್ಸ್. ಸೊ ಅರ್ಥ ಆಗಿದೆ ಅಲ್ವಾ? ಮಾಡಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗಂತೂ. ಇದಕ್ಕೆ ನೀವು ಬೇಕು ಅಂದರೆ ಹೈಲೈಟ್ ಮಾಡಬೇಕು ಅಂದರೆ ಇಲ್ಲಿ ಸ್ಟೋನ್ ಚೈನ್ ಹಾಕಿ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲಿಗೆಲ್ಲ ಬೀಡ್ ಕೊಟ್ಕೋಬೋದು. ಸೊ ಅದು ನೀವು ಹೆಂಗೆ ಮಾಡ್ತಾ ಹೋಗ್ತೀರೋ ಹಾಗೆ ಅದೇ ಥರ ಕಾಸ್ಟ್ ವೈಸು ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ಇವಾಗ ಇದಕ್ಕೆ 500 ಚಾರ್ಜ್ ಮಾಡ್ತೀನಿ. ನೀವಿನ್ನೂ ಸ್ಟೋನ್ ಲೇಸು ಇದೆಲ್ಲ ಹಾಕ್ಕೊಂಡು ಹೋದರೆ ಬ್ರೈಡಿಗೆ ಚೆನ್ನಾಗಿರುತ್ತೆ. ಬ್ರೈಡಲ್ ಡಿಸೈನ್ ಥರ ಇದಕ್ಕೆ ಅದೆಲ್ಲ ಮಾಡ್ತಾ ಹೋದರೆ ಸಾಧಾರಣ ಇದಕ್ಕೆಲ್ಲ ಇದು ಇಷ್ಟು ಸಾಕು ಅನಿಸ್ತಾ ಇದೆ. ಸೊ ನಾನು ಇನ್ನೇನು ಹೈಲೈಟ್ ಮಾಡ್ತಾಯಿಲ್ಲ ಇದಕ್ಕೆ, ಇಷ್ಟೇ. ಸೊ ನಿಮಗಿದು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೌಂಟ್ ಮಾತ್ರ ತಪ್ಪಿಸ್ಬಾರ್ದು ಅಷ್ಟೇ. ಝೂಮ್ ಮಾಡಿಕೊಂಡು ನಿಧಾನಕ್ಕೆ ಕೌಂಟ್ ಮಾಡ್ಕೊಂಡು ಹೋಗ್ರಿ. ಸ್ಟಾರ್ಟಿಂಗಲ್ಲಿ ಮಾತ್ರ 2 ಬ್ಲಾಕ್ ಬಿಡಬೇಕು. 2 ಬ್ಲಾಕಿಂದ ನೀವು ಈ ಪಿಂಕ್ನ ಸ್ಟಾರ್ಟ್ ಮಾಡಿಬಿಡ್ಬೇಕು ಟ್ರಿಪಲ್ ಕ್ರೋಶಾ. ಇಲ್ಲಿ ನೀವು ಎಂಡ್ ಮಾಡ್ತೀರಾ. ಸೊ ಇದು 4 ಬಿಟ್ಬಿಡ್ಬೇಕು ಕೌಂಟಿಗೆ. ಇಲ್ಲಿಂದ ತೊಗೊಳ್ಳಿ, ಇಲ್ಲ ನಿಮ್ಗೆ ಇಲ್ಲಿಂದನೇ ಬೇಕು ಅಂದರೆ ಇಲ್ಲಿಂದ ತೊಗೊಳ್ಳಿ. 1 2 3 4 ಆ ಥರ 4 ಬ್ಲಾಕ್ಸ್ಗೆ ಡಿಸೈನ್ ಬರ್ತಾ ಹೋಗುತ್ತೆ. ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಇವತ್ತು ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಒತ್ತಿ. ಸೊ ದಟ್ ನಿಮಗೆ ನಾನು ಈ ಥರ ಏನಾದರೂ ಸ್ಪೆಷಲ್ ಡಿಸೈನ್ಸು ಅದನ್ನು ಹೊಸದೇ ಹಾಕ್ತಾ ಇರ್ತೀನಿ, ನೋಟಿಫಿಕೇಷನ್ ಬರುತ್ತೆ, ನೀವು ಟ್ರೈ ಮಾಡ್ಬೋದು. ಸೊ ಶೇರ್ ಮಾಡ್ಕೊಳ್ಳಿ, ಇದೇ ಥರ ಸಪೋರ್ಟ್ ಕೊಡಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್. ನೋಡೋಣ ನೆಕ್ಸ್ಟ್ ಯಾವುದನ್ನು ಡಿಸೈನ್ ಹೇಳ್ಕೊಡ್ತೀನಿ.